ಶ್ರೀ ಗುರು ಬಸವಲಿಂಗಾಯ ನಮಃ. ಕಡಗಿಲಿಲ್ಲದ ಬಂಡಿ ಪಡೆಗಿಡಬಹುದು ಮಾವುದೇ, ಕಡಗೈಲು ಬಂಡಿಗಾಧಾರ ಕಡುದರ್ಪವೇರಿಯದೈ ಒಡಲೆಂಬ ಬಂಡಿಗೆ ಶರಣರ ನುಡಿಗಡನವೇ ಕಡಗೀಲು ಕಾಣರಾಮನಾಥ. ವಿಶ್ವಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಂದಿನ ಈ ಧ್ಯಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳನ್ನು ಭಕ್ತಿ ಶರಣಗಳನ್ನು ಅರ್ಪಿಸುತ್ತಾ, ಅಂದಣವ ನೇರಿದ ಸೊಣಗನಂತೆ ಕಂಡೊಡೈ ಬಿಡದು ಮುನ್ನಿನ ಸ್ವಭಾವವನ್ನು, ಸುಡು ಸುಡು ಮನವಿದು ಅನ್ಯ ವಿಷಯಕ್ಕೆ ಹರಿಯುವುದು, ಮಡನಿಮ್ಮ ಅನುದಿನ ನೆನೆಯಲಿಯದು, ಮಡನಿಮ್ಮ ಶರಣರ ನಿಮ್ಮ ಶರಣರ ನೆನೆಯುವಂತೆ ಶರಗೊಡ್ಡಿ ಬೀಳುವೆನು ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ಏನು ಹೇಳ್ತಾರೆ ಅಂದ್ರೆ, ಈ ನಾವು ನಾಯಿಯನ್ನು ಪಲ್ಲಕ್ಕಿಯೊಳಗೆ ಕೂಡಿಸೋನು ಕೂಡ ಅದು ತನ್ನ ಮುಂದಿನ ಸ್ವಭಾವವನ್ನು ಬಿಡೋದಿಲ್ಲ. ಅಂದರೆ ಇಲ್ಲಿ ನಮ್ಮ ಮನಸ್ಸಿಗೆ ಒಂದು ಶ್ವಾನಕ್ಕೆ ಏನದಂದ್ರೆ ಹೋಲಿಸಿದ್ದಾರೆ. ಅದಕ್ಕೆ ಒಂದು ದಿವಸ ಕೂಡ ನಾವೇನದಂದ್ರೆ ಶರಣರ ಬಗ್ಗೆ, ದೇವರ ಬಗ್ಗೆ ಒಂದು ದಿವಸ ಕೂಡ ನಾವೇನದಂದ್ರೆ ನಮ್ಮನ್ನು ಬದುಕಿಸಿರ್ತಕ್ಕಂಥ, ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ದೇವರ ಬಗ್ಗೆ ಏನದಂದ್ರೆ ನಾವು ನೆನೆಯೋದಿಲ್ಲ, ನಾವು ಧ್ಯಾನ ಮಾಡೋದಿಲ್ಲ. ಅದಕ್ಕೆ ಯಾಕೆ ಹಂಗೆ ಅಂದ್ರೆ ಅದು ಸ್ವಭಾವ ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಇದು ಸ್ವಭಾವ ಬದಲಾಯಿಸ್ಕೊಂಡೇವು ಅಂದ್ರೆ ನಮ್ಮ ಜೀವನ ಸರಿಯಾಗಿ ಆಗ್ತವೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದ್ರೆ, ದೇವ್ರಿಗೆ ಬೇಡ್ಕೋತಾರೆ, ಇನ್ನು ಶರಗೊಡ್ಡಿ ಬೇಡುವೇನು, ಇನ್ನು ಹಂಗಾರ ಮಾಡಪ್ಪ ಏನದಂದ್ರೆ ನಮ್ಗೆ ದೇವರ ಧ್ಯಾನ ಕಡೆಯಿಂದ ಏನದಂದ್ರೆ ಶರಣರ ಇದ್ರ ಕಡೆಯಿಂದ ಏನದ ನಮ್ಗೆ ಮನಸ್ಸು ಹರಿಯುವಂತೆ ಮಾಡು ಅಂಥೇಳಿ ಅವರಲ್ಲಿ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಈಗ ಮನುಷ್ಯ ಏನು ಮಾಡ್ತಾನಪ್ಪ ಅಂದ್ರೆ, ಈ ಮನಸ್ಸು ಏನಂದ್ರೆ ಭಾಳ ಚಂಚಲ ಸ್ಥಿತಿ ಅದ. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ, ನಿಮಗೆ 2 ನಿಮಿಷದಾಗ ಮುಗಿಸ್ತೀನಿ. ಏನಪ್ಪ ಅಂದ್ರೆ, ಒಂದು ಊರಾಗ ಮೂವರು ಮಕ್ಕಳು ಇರ್ತಾರೆ. ತಂದೆ ಏನಂದ್ರೆ ಅವ್ರ ಅಂದ್ರೆ ತಾಯಿ ಇರೋಂಗಿಲ್ಲ, ತಾಯಿ ಸರಿ ಹೋಗಿರ್ತಾಳೆ. ಮೂವರು ಮಕ್ಕಳಿಗೆ ಏನದ ಚಲೋ ನೌಕರಿ ಇರ್ತದೆ, ಮೂವರದು ಎಲ್ಲ ಏನದ ಲಗ್ನ ಆಗಿರ್ತದೆ. ಒಂದು ಥೋಡೆ ದಿವಸ ಆಗೋದು ಏನದ